ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಶಿಮೂಲ್ ರೀನೋಟಿಫಿಕೇಶನ್ ಆಗಿದೆ. ಶಿಮೂಲ್ ರೀನೋಟಿಫಿಕೇಶನ್ ಆಗಿದೆ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಶಿಮೂಲ್ ರೀನೋಟಿಫಿಕೇಶನ್ ಆಗಿದೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ನೋಟಿಫಿಕೇಶನ್ನ ಡೀಟೇಲಾಗಿ ಓದಬೇಕು, ಲೈನ್ ಟು ಲೈನ್ ಓದಬೇಕು. ನೋಟಿಫಿಕೇಶನ್ ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿರುತ್ತೆ, ನೀಟಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ರೀನೋಟಿಫಿಕೇಶನ್ ಡೀಟೇಲ್ಸ್ನ ವಿಡಿಯೋ ಒಳಗಡೆ ಇದೆ, ಕಂಪ್ಲೀಟಾಗಿ ವಾಚ್ ಮಾಡಿ ವಿಡಿಯೋನ. ಇನ್ನು ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ವಿಡಿಯೋಸ್ನ ಚೆಕ್ ಮಾಡಿದ್ರೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ನೋಟ್ಸಿಂದ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ. ಆ ಪ್ರೂಫ್ಸ್ನ ನೋಡ್ಬಿಟ್ಟು ದಯವಿಟ್ಟು ಕಾಲ್ ಮಾಡಿ. ಸುಮ್ಮನೆ ಮೆಸೇಜಸ್ ಕಾಲ್ಸ್ ಮಾಡಬೇಡಿ. ಅರ್ಥ ಆಗ್ತಲ್ಲ, ಒಂದು ಮೆಸೇಜ್ ಮಾಡಿದ್ರು ಸಾಕು, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದನ್ನು ಬೈ ಪೋಸ್ಟ್ ಸೆಂಡ್ ಆಗುತ್ತೆ. ನೋಟ್ಸು ಬೈ ಪೋಸ್ಟ್ ಸೆಂಡ್ ಆಗುತ್ತೆ. ಇದೆಲ್ಲ ನೋಡಾದ ನಂತರ ಯಾವ್ದಾದ್ರು ನೋಟ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ನೋಟ್ಸು, ಕನ್ನಡ ಕಂಪ್ಲೀಟ್ ನೋಟ್ಸು, GK ಆ್ಯಂಡ್ ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕ್ಲಾಸಸ್ ಇದಿಷ್ಟು ಲಭ್ಯ ಇದೆ. ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ಸು, ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ಸು, ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ಸು ಇಷ್ಟು ಲಭ್ಯ ಇದೆ. ಇದು ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು, ಕನ್ನಡ ಕಂಪ್ಲೀಟ್ಲಿ ಪ್ರಿಂಟೆಡ್ ನೋಟ್ಸು ಲಭ್ಯ ಇದೆ. ನೋಟ್ಸ್ ಇದು ಅರ್ಥ ಆಗುತ್ತಲ್ಲ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ, ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಇಲ್ಲಿದೆ ನೋಡ್ರಿ, ಸ್ಟ್ಯಾಟಿಕ್ GK ಕ್ಲಾಸಸ್ಸು, ಸ್ಟ್ಯಾಟಿಕ್ GK ಪ್ಲಸ್ ನಿಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸು ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಇರುತ್ತೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದ್ರಿ. ಅರ್ಥ ಆಗುತ್ತಲ್ಲ. ಈ ವಿಡಿಯೋ ಒಳಗಡೆ ಎಂಟ್ರಾಗೋಣ. ದಯವಿಟ್ಟು ನೋಟ್ಸ್ ಅವಶ್ಯಕತೆ ಇದ್ದರೆ ಮಾತ್ರ, ಇದ್ದರೆ ಅಂತ ಹೇಳ್ತಾ ಇದ್ದೀನಿ, ಅವಶ್ಯಕತೆ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂಥ ವೀಡಿಯೋಸ್ನ ನೋಡಿ ತದನಂತರನೇ ಮೆಸೇಜ್ ಮಾಡಬೇಕು. ಸುಮ್ಮನೆ ಮೆಸೇಜಸ್ ಮಾಡಬೇಡಿ. 100 ಮೆಸೇಜಸ್ ಖಂಡಿತವಾಗ್ಲೂ ಮಾಡಬೇಡಿ. ಸ್ಯಾಂಪಲ್ ನೋಟ್ಸ್ ಬೇಕು ಅಂತ ಮೆಸೇಜಸ್ ಮಾಡಬೇಡಿ. ಯಾಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದಾವೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಮಾಹಿತಿನೂ ಇದೆ, ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೇಕು. ಎಲ್ಲವೂ ಇದೆ, ನೋಡಬೇಕು, ಕೂತ್ಕೊಂಡು ನೋಡಿ ತದನಂತರ ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಿರಿ. ಅರ್ಥ ಆಗುತ್ತಲ್ಲ. ಇನ್ನು ಬಳ್ಳಾರಿ DCC ಬ್ಯಾಂಕ್ನವರು ಐ ಥಿಂಕ್ ಓದ್ಕೊಳ್ರಿ ಚೆನ್ನಾಗಿ. ಇನ್ನು ಕಲಬುರ್ಗಿ ಅವರು ಓದ್ಕೊಳ್ರಿ ಅಂತ ಹೇಳ್ತಾ, ವೀರಶೈವ ಕೋಆಪರೇಟಿವ್ ಬ್ಯಾಂಕು ಎಲ್ಲರೂ ಅಷ್ಟೇ ಕೂತ್ಕೊಂಡು ಓದ್ಕೊಳ್ರಿ. ಸಿಮಿಲರ್ ಸಿಲೆಬಸ್ ಇದೆ ಯಾವುದಾದ್ರಿಗೆ, ಶಿಮೂಲ್ಗಾಗಿರಲಿ, ಬಳ್ಳಾರಿಗಾಗಿರಲಿ, ಕಲಬುರ್ಗಿ ಯಾವುದೋ GUMUL ಅಂತ ಆಗಿದೆಯಲ್ಲ ಅದು, ಪ್ಲಸ್ ವೀರಶೈವ ಕೋಆಪರೇಟಿವ್ ಬ್ಯಾಂಕ್, ಇದೆಲ್ಲ ಸಿಮಿಲರ್ ಸಿಲೆಬಸ್ ಇದೆ, ಯಾವುದು ಬಿಡಬೇಡಿ. ಎಲ್ಲರೂ ಕೂತ್ಕೊಂಡು ಓದ್ಕೊಳ್ರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇನ್ನು ಗೂಗಲ್ ಬಾಕ್ಸ್ ಬರುತ್ತಲ್ಲಪ್ಪ, ಗೂಗಲ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿ ಈ ಅಡ್ರೆಸ್ನ ಟೈಪ್ ಮಾಡಿ. ನೀವು ಕಾಣಿಸ್ತಾ ಇದೆಯಲ್ಲ, ಕೇಳ್ತೀರಾ ಅದಕ್ಕೂ ಎಲ್ಲಿದೆ ಏನು ಎತ್ತ 100 ಜನ ನೋಟಿಫಿಕೇಶನ್ ಸೆಂಡ್ ಮಾಡಿ ಆ ಥರ ಕೇಳಲೇಬಾರ್ದು. ನಿಮಗೆ ಅವಶ್ಯಕತೆ ಇರೋದು ನೀವೇ ವ್ಯವಸ್ಥೆ ಮಾಡ್ಕೋಬೇಕು. ಅರ್ಥ ಆಗ್ತಲ್ಲ, ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ ಮಾಡ್ಕೋಬೇಕು, ಇಂಟ್ರೆಸ್ಟ್ ಕೊಟ್ಟು. ಯಾರನ್ನೂ ಕೇಳಬಾರ್ದು, ಅವರು ಇವ್ರನ್ನೂ ಅಂತೆಲ್ಲ ಕೇಳಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗೂಗಲ್ ಬಾಕ್ಸ್ ಓಪನ್ ಮಾಡಿರಿ. ಗೂಗಲ್ ಬಾಕ್ಸ್ ಓಪನ್ ಮಾಡಿ ಈ ಅಡ್ರೆಸ್ ಕಾಣಿಸ್ತಾ ಇದೆಯಲ್ಲ, ಈ ಅಡ್ರೆಸ್ನ ಟೈಪ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಶೀಟ್ ಓಪನ್ ಆಗುತ್ತೆ. ಕ್ಲಿಯರ್ ಕಟ್ಟಾಗಿ ಶಿಮೂಲ್ದು ಈ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲಮ್ಮ, ಶಿಮೂಲ್ ರಿಕ್ರೂಟ್ಮೆಂಟ್ 2026 ಅಂತ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಶಿಮೂಲ್ ರಿಕ್ರೂಟ್ಮೆಂಟ್ 2026 ಅಂತ ಓಪನ್ ಆಗುತ್ತೆ. ಪರಿಷ್ಕೃತ ನೇಮಕಾತಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಇದನ್ನು ಅಚ್ಚುಕಟ್ಟಾಗಿ ಓದ್ಕೋಬೇಕು. ಅಚ್ಚುಕಟ್ಟಾಗಿ 100 ಸತಿ ಓದಬೇಕು, ಲೈನ್ ಟು ಲೈನ್ ಓದಬೇಕು. ಕನ್ನಡದಲ್ಲಿರುತ್ತೆ, ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿರುತ್ತೆ. ರಾಕೆಟ್ ಸೈನ್ಸ್ ಏನೂ ಇರೋದಿಲ್ಲ. ಅರ್ಥ ಆಗುತ್ತಲ್ಲ. ಯಾವುದೇ ರೀತಿಯಾದಂಥ ಕ್ವಶನ್ಸ್ ಏನೇ ಇದ್ರೂ ಇವರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಮಾಡಿಕೊಡ್ತಾರೆ. ಇದಾದ ನಂತರ ನೇಮಕಾತಿ ಅರ್ಜಿ ಸಲ್ಲಿಸುವ ಲಿಂಕು ಕೆಳಗಡೆನೇ ಇರುತ್ತೆ, ಇದ್ರ ಕೆಳಗಡೆನೇ ಇರುತ್ತೆ, ಹಾಕ್ಕೊಡಿ. ನೆಕ್ಸ್ಟ್ ಇದು ಶಾರ್ಟ್ ನೋಟಿಫಿಕೇಶನ್, ಇದು ಶಾರ್ಟೆಸ್ಟ್ ನೋಟಿಫಿಕೇಶನ್ ಸಾಕಿದು. ಈ ಶಾರ್ಟೆಸ್ಟ್ ನೋಟಿಫಿಕೇಶನ್ ಇರುತ್ತೆ. ಡೀಟೇಲ್ ನೋಟಿಫಿಕೇಶನ್ ಒಳಗಡೆ ಇರುತ್ತೆ. ಅಪ್ಲಿಕೇಶನ್ ಲಿಂಕ್ ಅಂತ ಇದೆಯಲ್ಲ, ಅಲ್ಲಿ ಓಪನ್ ಮಾಡಿದ್ರೆ ನೋಟಿಫಿಕೇಶನ್ ಸೆಕ್ಷನ್ನೇ ಇದೆ, ಅಲ್ಲಿ ಓಪನ್ ಮಾಡಿದ್ರೆ ಡೀಟೇಲ್ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ರೋಸ್ಟರ್ನ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಬರುತ್ತೆ ಕ್ವಾಲಿಫಿಕೇಶನ್ ಚೆಕ್ ಮಾಡಬೇಕು. ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೋಬೇಕು. ಡಿಗ್ರಿ ಯಾವುದಕ್ಕೆ ಡಿಗ್ರಿ ಇದೆ, ಯಾವುದಕ್ಕೆ ಬೇರೆ ಇರ್ತವೆ. ನೀವು ಯಾವುದಕ್ಕೆ ಎಲಿಜಿಬಿಲಿಟಿ ಇದ್ದೀರಾ, ನೀವು ಯಾವ ಡಿಗ್ರಿ ಓದಿದ್ದೀರಾ, ನಮಗಿಲ್ಲಿ ಯಾವ ಜಾಬು ಆಗುತ್ತೆ, ಇದಿಷ್ಟನ್ನ ನೋಡ್ಕೋಬೇಕು. ಇದಿಷ್ಟನ್ನ ನೀವೇ ಚೆಕ್ ಮಾಡ್ಕೋಬೇಕು. ಕ್ಲಿಯರಾಗಿ ಕಾಣುತ್ತೆ, ಕಣ್ಣಿಗೆ ಅಚ್ಚುಕಟ್ಟಾಗಿ ಕಾಣುತ್ತೆ. ಇದೇ ಥರ ಡೀಟೇಲ್ ನೋಟಿಫಿಕೇಶನ್ ಇರುತ್ತೆ. ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೆ ಹಾಕಿಲ್ಲ ಅಷ್ಟೇ. ಇಲ್ಲೇ ಕಾಣಿಸ್ತಾ ಇದೆಯಲ್ಮ, ಲಾಸ್ಟ್ ಡೇಟು 14/6 ಬಿಗಿನಿಂಗ್ ಆಗುತ್ತೆ. 14/6 ಬಿಗಿನಿಂಗ್ ಆದರೆ ಲಾಸ್ಟ್ ಡೇಟು 14/7 ಇದೆ. 14/6 ಅಪ್ಲಿಕೇಶನ್ಸ್ ಓಪನ್ ಆದರೆ 14/7 ಅಪ್ಲಿಕೇಶನ್ ಹಾಕ್ಕೋಬೋದು. ಇಲ್ಲಿದೆಯಲ್ಲ www.shimul.coop ಅಂತ ಇದೆಯಲ್ಲ, ಇಲ್ಲಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಒಂದು ಆನ್ಲೈನ್ ವ್ಯವಸ್ಥೆ ಇರುತ್ತೆ, ಅದು ನೋಡ್ಕೊಂಡು ಹಾಕ್ಕೊಳ್ರಿ. ಅರ್ಥ ಆಗುತ್ತಲ್ಲ. ಇದು ಪರಿಷ್ಕೃತ ನೇಮಕಾತಿ ಪ್ರಕಟಣೆ. ಸಹಾಯಕ ವ್ಯವಸ್ಥಾಪಕರು 17 ಪೋಸ್ಟ್ ಇದ್ದಾವೆ. ಸಹಾಯಕ ವ್ಯವಸ್ಥಾಪಕರು ಆಡಳಿತ 1, ಸಹಾಯಕ ವ್ಯವಸ್ಥಾಪಕರು F&F ಅಂತ ಇದೆ, ಇದೊಂದು 3 ಪೋಸ್ಟ್ ಇದ್ದಾವೆ. MIS ಸಿಸ್ಟಮ್ ಆಫೀಸರ್ 1 ಪೋಸ್ಟ್ ಇದೆ.
ಮಾರುಕಟ್ಟೆ ಅಧಿಕಾರಿ 2, ಮತ್ತು ತಾಂತ್ರಿಕ ಅಭಿಯಂತರರು ಗುಣ ನಿಯಂತ್ರಣ DT ಅಂತ ಇದೆ. ಇದು 14 ಪೋಸ್ಟ್ ಏನೋ ಇದ್ದಾವೆ. ಕರೆಕ್ಟಾ? ಎಸ್, ಕರೆಕ್ಟಾಗಿದೆ. ಕೆಮಿಸ್ಟು 4 ಪೋಸ್ಟು, ವಿಸ್ತರಣಾಧಿಕಾರಿ 17, ಕರೆಕ್ಟಾ? ಆಡಳಿತ ಸಹಾಯಕ ದರ್ಜೆ 17, ಆಮೇಲೆ ಲೆಕ್ಕ ಸಹಾಯಕ 12, ಸೋ ಆನ್. ಈ ಥರ ಇದ್ದಾವೆ. ಇದರ ಡೀಟೇಲ್ ನೋಟಿಫಿಕೇಷನ್ನು ಇದರಲ್ಲಿರುತ್ತೆ, ವೆಬ್ಸೈಟಲ್ಲಿರುತ್ತೆ. ಅದನ್ನು ಚೆಕ್ ಮಾಡಬೇಕು. ಯಾರ್ಯಾರಿಗೆ ಯಾವ್ಯಾವ ಪೋಸ್ಟಿಂಗ್ಸ್ ಬಂದಿದ್ದಾವೆ, ನಮ್ಮ ಕ್ಯಾಟಗರಿಗೆ ಇದೆಯಾ, ಜನರಲ್ ಮೆರಿಟಲ್ಲಿ ಇದೆಯಾ, ನಮ್ಮ ಕ್ಯಾಟಗರಿಲಿ ಇದೆಯಾ, ಜನರಲ್ ಮೆರಿಟಲ್ಲಿ ಇತರೆಯಲ್ಲಿದೆಯಾ, ಮಹಿಳೆಯಲ್ಲಿದೆಯಾ, ಎಲ್ಲ ಚೆಕ್ ಮಾಡ್ಕೋಬೇಕು. ನಾವು ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದೀವಿ, ಯಾವ ಕ್ಯಾಟಗರಿ 1ನ, SCನ, STನ, ಆಮೇಲೆ ಯಾವುದು 2Aನ, 2Bನ, ಕ್ಯಾಟಗರಿ 1ನ ನಾವು ಯಾವುದು ಅಂತ ಗೊತ್ತಿರಬೇಕು. ಆ ರೋಸ್ಟರ್ ಇಟ್ಕೋಬೇಕು. ರೋಸ್ಟರಲ್ಲಿ ನೀಟಾಗಿ ಒಂದು ಪ್ರಿಂಟೌಟ್ ತೊಗೋಬೇಕು. ರೋಸ್ಟರು ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಬಂದಿದೆಯಾ, ಇದರಲ್ಲಿ ಇದೆಯಾ ನಮಗೆ ಈ ವೇಕೆನ್ಸಿ. ಸಹಾಯಕ ವ್ಯವಸ್ಥಾಪಕರು ಎಲಿಜಿಬಿಲಿಟಿ ಏನು ಕೊಟ್ಟಿದ್ದಾರೆ, ಯಾವ ಡಿಗ್ರಿ ಕೊಟ್ಟಿದ್ದಾರೆ ನೋಡ್ಕೋಬೇಕು. ನಾವು ಆ ಡಿಗ್ರಿ ಓದಿದ್ರೆ ಸೊ ಎಲಿಜಿಬಲ್. ತದನಂತರ ವೇಕೆನ್ಸಿಗೆ ಬರಬೇಕು. ವೇಕೆನ್ಸಿ ನಮಗೆ ಬಿಟ್ಟಿದ್ದಾರಾ, ನಮಗಿದೆಯಾ ವೇಕೆನ್ಸಿ, ನಮಗೆ ತೋರಿಸಿದಾರಾ, ನಮ್ಮ ಕ್ಯಾಟಗರಿಗೆ ಇದ್ದರೆ ಅಪ್ಲಿಕೇಶನ್ ಹಾಕ್ಕೊಳ್ರಿ, ಇಲ್ಲ ಅಂದರೆ ಇಲ್ಲ. ಈ ಥರ ಹೋಗುತ್ತೆ. ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ತದನಂತರ ಇನ್ನೂ ಒಂದು ಹೇಳ್ತೀನಿ. ಸಹಾಯಕ ವ್ಯವಸ್ಥಾಪಕರು ಆಡಳಿತ ಏನು ಓದಿರಬೇಕು ಅಂತ ನೋಡಬೇಕು. ಅದನಂತರ ರೋಸ್ಟರ್ ನೋಡಬೇಕು. ನಮಗೆ ವೇಕೆನ್ಸಿ ಇದೆಯಾ ಹಾಕ್ಕೋಬೇಕು, ಇಲ್ಲ ಅಂದರೆ ಇಲ್ಲ. ಅರ್ಥ ಆಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ವಿಸ್ತರಣಾಧಿಕಾರಿ ಮತ್ತೆ ಚೆಕ್ ಮಾಡಬೇಕು. ಏನು ಡಿಗ್ರಿ, ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಅದನ್ನು ಚೆಕ್ ಮಾಡ್ಕೋಬೇಕು. ರೋಸ್ಟರ್ ಚೆಕ್ ಮಾಡ್ಕೋಬೇಕು. ನಮಗೆ ವೇಕೆನ್ಸಿ ಇದೆಯಾ ಇಲ್ವಾ, ಇದ್ರೆ ಹಾಕ್ಕೋಬೇಕು, ಇಲ್ಲ ಅಂದರೆ ಇಲ್ಲ. ದಿಸ್ ಇಸ್ ದಿ ಪ್ರೊಸೀಜರ್. ಅರ್ಥ ಆಯ್ತಲ್ಲ? ನೋಟಿಫಿಕೇಶನ್ ಆಗಿದೆ. ಡೇಟ್ 14/6/2026ರಿಂದ 14/7/2026ವರೆಗೂ ಇದೆ. 14/7ವರೆಗೂ ಕೊಟ್ಟಿದ್ದಾರೆ ಡೇಟೇ ಇಂಪಾರ್ಟೆಂಟು. ಡೇಟು, ಕ್ವಾಲಿಫಿಕೇಷನ್ನು, ದೆನ್ ಸಿಲಬಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲಪ್ಪ, ಇದೇ ಸಿಲೆಬಸ್ಸೇ ಇರ್ತಕ್ಕಂಥದ್ದು. ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ಕೋಆಪ್ರೇಟಿವು, KMF, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು. ಇನ್ನು GK ಓದಬೇಕು. ಅರ್ಥ ಆಗುತ್ತಲ್ಲ? GK ಓದಬೇಕು. ಅದಾದ ನಂತರ ಇಂಗ್ಲೀಷ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಂಕಿಂಗ್ KMF ಇಲ್ಲೇ ಕವರೇಜ್ ಆಗಿದೆ. ಅರ್ಥ ಆಯ್ತಲ್ಲ? ಇಷ್ಟಿರುತ್ತೆ. ಇದಿಷ್ಟು ಸಿಲೆಬಸ್ಸು. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಸಿಲೆಬಸ್ಸು: ಕನ್ನಡ ಕಂಪ್ಲೀಟ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು, ಕಾನ್ಸ್ಟಿಟ್ಯೂಷನ್ನು ಕಂಪ್ಲೀಟ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು, ಕೋಆಪ್ರೇಟಿವು, KMF, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್. ಇದಿಷ್ಟು ಇದೆ. ಇದು ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್, ಕಂಪ್ಲೀಟ್ ನೋಟ್ಸ್ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ಸು. ಆಮೇಲೆ GK ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ. GK ಪ್ಲಸ್ ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಲಭ್ಯ ಇದೆ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ. ವಿಡಿಯೋಸ್ ಬರ್ತಾನೆ ಇರ್ತವೆ. ಎಕ್ಸಾಮಿನೇಷನ್ ಡೇಟ್ವರೆಗೂ ನೋಡ್ಕೋಬೋದು. ಅರ್ಥ ಆಯ್ತಲ್ಲ? ಇನ್ನು ಇಂಗ್ಲೀಷು ಸ್ಮಾಲ್ ಪೋರ್ಷನ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಒಂದು 3-4 ಸೆಕ್ಷನ್ಸು ಇದ್ದಾವೆ. ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಅಥೆಂಟಿಕೇಟೆಡ್ ಇದೆ. ಇದು ಫ್ರೀ ನೋಟ್ಸ್ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ನೋಟ್ಸ್ ಇರುತ್ತೆ. ಯಾರೇ ನೋಟ್ಸ್ ಪರ್ಚೇಸ್ ಮಾಡಿದ್ರು ಈ ನೋಟ್ಸ್ನ ಕಳಿಸ್ಕೊಡ್ತೀವಪ್ಪ. ಇದನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಕನ್ನಡ ಪ್ರಿಂಟೆಡ್ ನೋಟ್ಸು, ಕಾನ್ಸ್ಟಿಟ್ಯೂಷನ್ ಪ್ರಿಂಟೆಡ್ ನೋಟ್ಸು, ಕೋಆಪ್ರೇಟಿವ್ ಪ್ರಿಂಟೆಡ್ ನೋಟ್ಸು. ಮತ್ತೆ ಹೇಳ್ತಾ ಇದ್ದೀನಿ. ಕನ್ನಡ ಪ್ರಿಂಟೆಡ್ ನೋಟ್ಸು, ಕಾನ್ಸ್ಟಿಟ್ಯೂಷನ್ ಪ್ರಿಂಟೆಡ್ ನೋಟ್ಸು, ಕೋಆಪ್ರೇಟಿವ್ ಪ್ರಿಂಟೆಡ್ ನೋಟ್ಸು. ಒಂದು ಮೆಸೇಜ್ ಮಾಡಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಎಲ್ಲ ವೀಡಿಯೋಸ್ನ ನೋಡಿ ಒಂದು ಮೆಸೇಜ್ ಮಾಡಿದ್ರೆ ಇಂಥ ನೋಟ್ಸ್ ಬೇಕು ಅಂತ ಇಮಿಡಿಯೇಟ್ಲಿ ಮನೆ ಅಡ್ರೆಸ್ ಕಳಿಸಿ ರಿಲೆವೆಂಟ್ ಅಮೌಂಟ್ ಪೇ ಮಾಡಿ ನಿಮ್ಮ ಮನೆ ಅಡ್ರೆಸ್ಗೆ ನೋಟ್ಸು ಪಾರ್ಸಲ್ ಆಗುತ್ತೆ ಅಷ್ಟೇ. ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ. ಆ ಸ್ಪೀಡ್ ಪೋಸ್ಟ್ ಅಕ್ಲಾಜ್ಮೆಂಟ್ ಬರುತ್ತಲ್ಲ, ಆ ಸ್ಪೀಡ್ ಪೋಸ್ಟ್ ಅಕ್ಲಾಜ್ಮೆಂಟ್ನ ವಾಟ್ಸಪ್ಪಲ್ಲಿ ಹಾಕ್ತೀವಿ. ಅಲ್ಲಿ ಟ್ರ್ಯಾಕಿಂಗ್ ID ಇರುತ್ತೆ. ಟ್ರ್ಯಾಕ್ ಮಾಡಿಕೊಂಡ್ರೆ ನಿಮ್ಮ ನೋಟ್ಸು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇದಿಷ್ಟು ಪ್ರೊಸೀಜರ್. ಅರ್ಥ ಆಯ್ತಲ್ಲ? ಕೂತ್ಕೊಂಡು ಯಾರಿಗೆ ಅವಶ್ಯಕತೆ ಇರುತ್ತೆ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯಾರಿಗೆ ಅವಶ್ಯಕತೆ ಇರುತ್ತೆ ಅವರು ಹಾಕ್ಕೊಂಡು ಓದ್ಕೊಳ್ರಪ್ಪ. ಅರ್ಥ ಆಗುತ್ತಲ್ಲ? ಯಾರಿಗೆ ಬೇಕಾಗಿರುತ್ತೆ. KPSC KA ಎಕ್ಸಾಮ್ಸ್ನ ಟ್ಯಾಕಲ್ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಬಟ್ ಗೌರ್ಮೆಂಟ್ ಜಾಬ್ಸ್ ಬೇಕೇ ಬೇಕು ಅಂತಿರ್ತಿರಲ್ವಾ, ಅಂಥವ್ರು ಈ ಜಾಬ್ಸ್ನ ಕಾನ್ಸಂಟ್ರೇಷನ್ ಮಾಡ್ಬೋದು. KPSC KA ತುಂಬ ಟಫ್ ಆಗುತ್ತೆ. ನಮ್ಮ ಕೈಯಲ್ಲಿ ಅಷ್ಟು ನಾಲೆಡ್ಜ್ ಇಲ್ಲ, ಅಷ್ಟು ನಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಹೆವಿ ಆಗುತ್ತೆ. ಏನು ಮಾಡಿದ್ರೂ ಸುಮಾರು 3-4 ವರ್ಷದಿಂದ ಓದ್ತಾ ಇದ್ದೀನಿ, ಏನು ಮಾಡಿದ್ರು ಸ್ಕೋರಿಂಗು ಏರ್ತಾ ಇಲ್ಲ. 200 ಮಾರ್ಕ್ಸ್. ಈಗ ಗ್ರೂಪ್ C ಎಕ್ಸಾಂಪಲ್ ಹೇಳಿದ್ರೆ 100 ದಾಟ್ತಾ ಇಲ್ಲ ಅಂತ. 100, 110, 120ನೇ ಬರ್ತಾ ಇದೆ. 100, 110, 120 ಮೇಲೆ ಏನು ಮಾಡಿದ್ರು ಹೋಗ್ತಾ ಇಲ್ಲ. ಎಷ್ಟು 2-3 ವರ್ಷದಿಂದ ಏನು ಮಾಡಿದ್ರು ಹೋಗ್ತಾ ಇಲ್ಲ ಅಂತಕ್ಕಂಥವ್ರು ಕಾನ್ಸಂಟ್ರೇಷನ್ ಮಾಡ್ಬೋದು. ಅರ್ಥ ಆಗುತ್ತಲ್ಲ? ಏನೇ ಮಾಡಿದ್ರು ಸ್ಕೋರ್ ಏರ್ತಿಲ್ಲ ಅಂದರೆ ಗೌರ್ಮೆಂಟ್ ಕೆಲಸ ಬೇಕೇ ಬೇಕು ಅಂದರೆ ಶಿಮೂಲ್ ಆಗಿರ್ಬೋದು, ನಿಮ್ಮ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಇನ್ನೊಂದು ಯಾವುದದು ಅದು ಕಲಬುರ್ಗಿ ಗುಮೂಲ್ ಆಗಿದೆಯಲ್ಲ ಅದೊಂದು, ಆಮೇಲೆ ಬಳ್ಳಾರಿದು, ಇದೇ ಥರ ಇನ್ಯಾವುದಾದ್ರು DCC ಬ್ಯಾಂಕ್ ಕಾಲಾದರೆ ಎನಿ DCC ಬ್ಯಾಂಕ್ಸ್, ಇದು ಅದು ಅಂತಲ್ಲ, ಎನಿ DCC ಬ್ಯಾಂಕ್ ಆ್ಯಂಡ್ ಪ್ಲಸ್ ಎನಿ KMF ಯಾವುದಾದ್ರೂ ಸರಿ ಹಾಕ್ಕೊಳ್ರಿ. ಅವಶ್ಯಕತೆ ಇದ್ದರೆ
ಓದ್ಕೊಂಡು ಮಾಡ್ಕೊಳ್ರಿ. ಅವಶ್ಯಕತೆ ಇದ್ದರೆ ಅನ್ನೋ ವರ್ಡ್ ಪರ್ಟಿಕ್ಯುಲರಾಗಿ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಕೊಡ್ರಿ. ಇದು ಇಂಟರ್ವ್ಯೂ ಇರ್ತಕ್ಕಂಥ ಜಾಬು. ನೋಟಿಫಿಕೇಶನ್ನ ಅಚ್ಚುಕಟ್ಟಾಗಿ ಗಮನಿಸಿ. KEA KPSC ಇಂಟರ್ವ್ಯೂ ಇರೋದಿಲ್ಲ, ಗ್ರೂಪ್ ಸಿಗೆ ಇಂಟರ್ವ್ಯೂ ಇರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ನೋಡ್ಕೊಳ್ರಿ. ಯಾರಿಗೆ ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ಇಲ್ಲದೆ ಇರ್ತಕ್ಕಂಥವು ಎಲ್ಲನೂ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಓದ್ಕೊಳ್ರಪ್ಪ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನೆಕ್ಸ್ಟು ಕೋಆಪ್ರೇಟಿವ್ ಕ್ಲಾಸಸ್ ಕೇಳ್ತಾ ಇದ್ರಲ್ಲಪ್ಪ, ಬುಧವಾರದಿಂದ ಸ್ಟಾರ್ಟ್ ಆಗುತ್ತಪ್ಪ. ಬುಧವಾರ ಮತ್ತೆ ಮೆಸೇಜ್ ಮಾಡಬೇಡಿ. ಐ ಥಿಂಕ್ ಎಲ್ಲ ಹುಡುಗರು 100 ಜನ ಇದ್ದರೆ ಎಲ್ಲರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ. ಬುಧವಾರದಿಂದ ಕೋಆಪ್ರೇಟಿವ್ ಫ್ರೀ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಕ್ಲಾಸ್ ಇದೆ, ಇನ್ನೊಂದೇ ಒಂದು ಕ್ಲಾಸ್ ಇದೆ. ಕಾನ್ಸ್ಟಿಟ್ಯೂಷನ್ ಮುಗಿಸ್ಬೇಕು. ಕಾನ್ಸ್ಟಿಟ್ಯೂಷನ್ನ ಮುಗಿಸಿ ಕೋಆಪ್ರೇಟಿವ್ ಸ್ಟಾರ್ಟ್ ಆಗುತ್ತೆ. ಕನ್ನಡ ಆಲ್ರೆಡಿ ಮುಗಿದೋಗಿದೆ. ಅರ್ಥ ಆಯ್ತಲ್ಲ? GK ಕ್ಲಾಸಸ್ಸು ರನ್ನಿಂಗಲ್ಲಿದೆ. ಅದು ಕಂಟಿನ್ಯೂಸ್ ಆಗಿ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಹೋಗ್ತಾ ಇರುತ್ತೆ. ಸೊ ಎಲ್ಲ ವಿಚಾರನೂ ಹೇಳಿದ್ದೀನಿ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅವಶ್ಯಕತೆ ಇರ್ತಕ್ಕಂಥವ್ರು ಹಾಕ್ಕೊಳ್ಳಿ. ನೋಟ್ಸ್ ಯಾರಿಗಾರ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅಥೆಂಟಿಕೇಟೆಡ್ ನೋಟ್ಸ್ ಅವೈಲಬಲ್ ಇದೆ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಪ್ಪ. ಒಳ್ಳೇದಾಗಲಿ.